ರಾಜ್ಯದಲ್ಲಿ ನಕಲಿ ಔಷಧಗಳ ಹಾವಳಿ ತಡೆಗಟ್ಟಲು ಮತ್ತು ಮಾದಕ ದ್ರವ್ಯಗಳ ದುರುಪಯೋಗಕ್ಕೆ ಬ್ರೇಕ್ ಹಾಕಲು ಆರೋಗ್ಯ ಇಲಾಖೆಯು ಹೊಸ ಪೋರ್ಟಲ್ ಅನ್ನು ಪರಿಚಯಿಸಿದೆ. ಬೆಂಗಳೂರಿನ ಆರೋಗ್ಯ ಸೌಧದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಈ ಪೋರ್ಟಲ್ಗೆ ಚಾಲನೆಯನ್ನು ನೀಡಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಮಾರುಕಟ್ಟೆಯಲ್ಲಿ ಕಳಪೆ ಗುಣಮಟ್ಟದ ಔಷಧಗಳು ಪತ್ತೆಯಾದಾಗ ಅವುಗಳನ್ನು ತಕ್ಷಣವೇ ಹಿಂಪಡೆಯಲು ಈ ಹಿಂದೆ ಸರಿಯಾದ ವ್ಯವಸ್ಥೆ ಕೂಡ ಇರಲಿಲ್ಲ. ಈ ಸಮಸ್ಯೆಯನ್ನು ನೀಗಿಸಲು ಈ ಸಹಿ ವ್ಯವಸ್ಥೆಯೊಳ ಈ ಪೋರ್ಟಲ್ ಆರಂಭವಾಗಿದ್ದು, ಯಾವುದೇ ಔಷಧ ಅನುತ್ತಮ ಎಂದು ದೃಢಪಟ್ಟ ತಕ್ಷಣ ರಾಜ್ಯದ ಸುಮಾರು 15,000 ಸಾಕಿಸ್ಟ್ಗಳು ಮತ್ತು ಹೋಲ್ಸೇಲರ್ಗಳಿಗೆ ಸಂದೇಶ ರವಾನೆ ಆಗಲಿದೆ. ಇದರಿಂದ ನಿರ್ದಿಷ್ಟ ಬ್ಯಾಚ್ನ ಔಷಧಗಳ ಮಾರಾಟವೇ ತಕ್ಷಣವೇ ಸ್ಥಗಿತಗೊಳ್ಳಲಿದೆ ಎಂದು ಹೇಳಿದ್ದಾರೆ. ಈ ಪ್ರಕ್ರಿಯೆಯ ಮೂಲಕ ಈಗಾಗಲೇ ಸುಮಾರು 1.5 ಕೋಟಿ ರೂಪಾಯಿ ಮೌಲ್ಯಗಳ ಕಳಪೆ ಔಷಧಗಳನ್ನು ಕೂಡ ಮಾರುಕಟ್ಟೆಯಿಂದ ಹಿಂಪಡೆಯಲಾಗಿದೆ ಎಂದು ಸಚಿವರು ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಜನೌಷಧಿ ಕೇಂದ್ರಗಳ ಬಗ್ಗೆಯೂ ಕೂಡ ಮಾಹಿತಿ ನೀಡಿದ ಸಚಿವರು, ರಾಜ್ಯದ 1321 ಕೇಂದ್ರಗಳ ಪೈಕಿ 231 ಕೇಂದ್ರಗಳಲ್ಲಿ ತಪಾಸಣೆ ನಡೆಸಲಾಗಿದ್ದು, 35 ಔಷಧಗಳು ಗುಣಮಟ್ಟದ ಪರೀಕ್ಷೆಯಲ್ಲಿ ವಿಫಲವಾಗಿವೆ ಮತ್ತು ಕಳಪೆ ಔಷಧ ಮಾರಾಟ ಮಾಡಿದ 2 ಕೇಂದ್ರಗಳ ಪರವಾನಗಿಯನ್ನು ಕೂಡ ರದ್ದು ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಇದು ಜನೌಷಧಿ ಕೇಂದ್ರಗಳನ್ನು ಗುರಿ ಮಾಡುವ ಪ್ರಯತ್ನವಲ್ಲ, ಬದಲಿಗೆ ಜನರ ಆರೋಗ್ಯ ಕಾಪಾಡುವ ಜವಾಬ್ದಾರಿಯಾಗಿದೆ ಎಂದು ಅವರು ಸ್ಪಷ್ಟನೆ ನೀಡಿದ್ದಾರೆ. ಹೆಚ್ಚಿನ ಒಂದು ಇಂಥ ಔಷಧಿಗಳನ್ನು ಅವರ ಒಂದು ಫಾರ್ಮಸಿಗಳಲ್ಲಿ ಸೇಲ್ ಮಾಡ್ತಾ ಇದ್ರೆ ನಮ್ಗೆ ಅವ್ರ ಮೇಲೆ ಆಗ ಚೆಕ್ ಮಾಡ್ಕೊಂಡು ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕಾಗ್ತದೆ. ಸೊ ಇದು 2 ವ್ಯವಸ್ಥೆಗಳು ಇವತ್ತಿನ ಒಂದು ನಮ್ಮ ಈ ಪೋರ್ಟಲಲ್ಲಿ ಮಾಡೋದಕ್ಕೆ ಅವಕಾಶ ಆಗ್ತದೆ. ಸೊ ಒಂದು ಬೇಕಾದ್ರೆ ನಿಮಗೆ ತೋರಿಸ್ತೀನಿ, ಒಂದು ಸ್ಯಾಂಪಲ್ ಯಾವ ಥರ ನಾವು ಮಾಡ್ತೀವಿ ಅಂತ ಒಂದು ಸಂಕ್ಷಿಪ್ತವಾಗಿ ತೋರಿಸ್ಬಿಡಿ, ಸುಲಭ ಅವ್ರಿಗೆ ಅರ್ಥ ಆಗ್ಬಿಡ್ತದೆ. ಆಮೇಲೆ ತಮ್ಮದೇನೋ ಪ್ರಶ್ನೆಗಳಿದ್ರೆ ತಾವು ಕೇಳ್ಬೋದು. ಓಕೆ, ಸ್ವಲ್ಪ ಇದನ್ನು ತೋರಿಸ್ಬೇಕಾಗುತ್ತೆ. ಹಾಂ